ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯೋಜನೆ ಕೈ ಬಿಡುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಈಗಾಗಲೇ ಎಲ್ಲಾ ರೀತಿಯಾಗಿ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ, ಸಿದ್ಧತೆಗಳು ನಡೀತಾ ಇದೆ. ಇನ್ನು ಬಿಜೆಪಿಯಿಂದ ಅಶ್ವಥ್ ನಾರಾಯಣ್ ಭಾಗಿ ಮುಂದಿನ ಅಧಿವೇಶನದಲ್ಲೂ ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸದನದ ಒಳಗೂ ಹೊರಗೂ ನಾವು ಹೋರಾಟವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡೋಕೆ ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಸರ್, ನಾಳಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? ಈಗಾಗಲೇ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು ಸಹ ಭಾಗವಹಿಸುತ್ತಾರೆ. ನಾಳೆ ಬೈರ್ಮಂಗಲಿಂದ ಪ್ರಾರಂಭ ಆಗಿ 3 ದಿನಗಳ ಕಾಲ ಯಶಸ್ವಿಯಾಗಿ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಇದರಲ್ಲಿ ಸರ್ ಸಮನ್ವಯ ಸಮಿತಿ ಸಭೆಯಲ್ಲಿ ಏನ್ ಚರ್ಚೆ ಆಯಿತು ಸರ್? ಸದನದ ಒಳಗೆ ಮತ್ತೆ ಹೊರಗೆ ಸಮನ್ವಯ ಸಮಿತಿನಲ್ಲಿ ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಎರಡೂ ಸದನದಲ್ಲಿ ಯಾವ ವಿಷಯಗಳನ್ನ ಪ್ರಮುಖವಾಗಿ ತೆಗೆದುಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ. ಬಿಡದಿ ಇದ್ರ ವಿಚಾರವಾಗಿ ಇವತ್ತೊಂದು ಗಡುವನ್ನ ಕೊಟ್ಟಿದ್ದಾರೆ ಸರ್, ಹೊಸಕೆರೆಹಳ್ಳಿ ಟೋಲ್ ಸಂಗ್ರಹದ ವಿಚಾರದಲ್ಲಿ. ಓವರ್ ಈಗಾಗಲೇ ಹೈಕೋರ್ಟ್ನ ಆದೇಶ ಏನಿದೆ, ಇವತ್ತು ಇಲ್ಲಿಗಲ್ ವೇನಲ್ಲಿ ಟೋಲ್ ಗೇಟ್ನಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ ನೈಸ್ನ ರಸ್ತೆನಲ್ಲಿ ಅಂತಕ್ಕಂಥದ್ದು ಮತ್ತು ಸರ್ಕಾರದ ನಡವಳಿಕೆ ಬಗ್ಗೆನೂ ಅನುಮಾನವನ್ನ ಸಂಶಯವನ್ನ ಇವತ್ತು ಕೋರ್ಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಈ ಸರ್ಕಾರವು ಮೌನಕ್ಕೆ ಒಳಗಾಗಿರ್ತಕ್ಕಂಥ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಮತ್ತು ಸರ್ಕಾರದ ಇನ್ಎಫಿಷಿಯನ್ಸಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಸರ್ಕಾರಕ್ಕೆ ನಿಜಕ್ಕೂ ಜನಪರವಾದಂತ ಪರವಾಗಿ ತೀರ್ಮಾನ ಮಾಡೋದಿದ್ರೆ ಇದು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇವತ್ತು ಗಡುವು ಕೊಟ್ಟಿದ್ದೇವೆ. ಗಡುವು ನಂತರ ತೀರ್ಮಾನ ಮಾಡ್ತಾರೆ. ಹೋರಾಟ ಸರ್. ಸೊ ಇದಿಷ್ಟು ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನವೀನ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ಪಿಎನ್ಎಸ್ ವಿಸ್ತಾರ ನ್ಯೂಸ್, ಬೆಂಗಳೂರು.